ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನವಿಲಾಸಮ್. ಇವತ್ತು ನಾನು ನುಗ್ಗೆಕಾಯಿ ಸಾಂಬಾರು, ಮದುವೆ ಮನೆ ಶೈಲಿಯ ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಘಮ ಘಮ ಅಂತ ಇರುತ್ತೆ. ಆಗಲೇ ಹುರಿದು ಮಾಡಿರೋ ಅಂಥ ಪೌಡರಿಂದ ಮಾಡಿರೋ ನುಗ್ಗೆಕಾಯಿ ಸಾಂಬಾರು. ಇದನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ತಪ್ಪದೇ ಪ್ರೆಸ್ ಮಾಡಿ. ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲೆ ಇಟ್ಕೊತಾ ಇದ್ದೀನಿ. ಬಾಣಲೆ ಸ್ವಲ್ಪ ದಪ್ಪ ತಳದು ಬಾಣಲೆ ತೊಗೊಳ್ಳಿ. ಇದು ಬಾಣಲೆ ಬಿಸಿ ಆದಮೇಲೆ ಒಂದು 2-3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಬೇಕು. ನಾನು ಚಿಕ್ಕ ಸೌಟಿತ್ತು ಅದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ನೀವು ಸ್ಪೂನಲ್ಲಿ ಹಾಕ್ಕೊಳ್ಳೋದಿದ್ರೆ ಒಂದು 2-3 ಸ್ಪೂನ್ ಹಾಕ್ಕೊಳ್ಳಿ. 1 ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಳ್ಬೇಕು. ಹಾಗೆ 1 ಟೀ ಸ್ಪೂನಷ್ಟು ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಇದೇ ಸ್ಪೂನಲ್ಲಿ 3 ಟೀ ಸ್ಪೂನಷ್ಟು ಹಾಕ್ಕೊಳ್ಬೇಕು. ನೋಡಿ, ಇದೇ ಸ್ಪೂನಲ್ಲಿ ನೀವು ಯಾವುದು ಅಳತೆ ಬೇಕಾದರೂ ತಗೊಳ್ಳಿ. ಹಾಗೆ 3 ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಳ್ಬೇಕು. ನೀವು ಬೇರೆ ಯಾವುದಾದ್ರು ಮೆಜರ್ಮೆಂಟ್ ತೊಗೊಳ್ಳೋದಿದ್ರೆ ಅಥವಾ ಕಪ್ ಅಳತೆಯಲ್ಲಿ ತೊಗೊಳ್ಳೋದಿದ್ರೆ ನೀವು ತೊಗೊಳ್ಬೋದು. ನಾನು ಒಂದೆರಡು ಮೂರು ಟೈಮಿಗೆ ಆಗುವಷ್ಟು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ನಾನು ಈ ಥರ ಸ್ಪೂನ್ ಲೆಕ್ಕದಲ್ಲೇ ತೊಗೊಂಡಿದ್ದೀನಿ. ಇದು ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ತುಂಬ ಕಪ್ಪು ಮಾಡಬೇಡಿ ಎಣ್ಣೆಲಿ ಫ್ರೈ ಮಾಡ್ತಾ, ಆವಾಗ ಫ್ಲೇವರ್ ಎಲ್ಲ ಹಾಳಾಗಿಬಿಡುತ್ತೆ. ಈ ಒಂದು 20 ಗ್ರಾಮಷ್ಟು ಧನಿಯಾ ಕಾಳನ್ನ ತೊಗೊಳ್ತಾ ಇದ್ದೀನಿ. 20 ಗ್ರಾಮ್ ಸಾಕು ಇದಕ್ಕೆ. ಹಾಗೆ ಒಂದು ಚಿಕ್ಕದು ಚಕ್ಕೆ, ಒಂದು ಇಂಚು 1.5 ಇಂಚಷ್ಟು ಚಕ್ಕೆ, ಒಂದು ಚಿಕ್ಕ ಜಾಯಿಕಾಯಿನ ಕುಟ್ಟಿ ದಪ್ಪದಾಗೆ ಕುಟ್ಟಿಟ್ಕೊಂಡಿದ್ದೀನಿ. ಜಾಯಿಕಾಯಿನ ಎಣ್ಣೆಲಿ ಫ್ರೈ ಮಾಡಬೇಕಲ್ಲ, ಹಾಗಾಗಿ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಲೈಟ್ ಗೋಲ್ಡನ್ ಕಲರ್ ಬರೋವರೆಗೆ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡಬೇಡಿ, ಇಲ್ಲ ಅಂದರೆ ಎಲ್ಲ ಸೀದ್ಬಿಡುತ್ತೆ. ಹಾಗಾಗಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಪ್ರತಿಯೊಂದು ಎಲ್ಲದೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನಾನೊಂದು 1 ಕಪ್ಪಷ್ಟು ಒಣಗಿದೆ ಇದು ಕರಿಬೇವು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ಒರೆಸಿ ಸ್ವಲ್ಪ ಡ್ರೈ ಥರ ಮಾಡ್ಕೊಂಡಿದ್ದೆ ಅದನ್ನು. ಹಾಗೆ ಒಂದು 40-50 ಗ್ರಾಮಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಖಾರ ಬೇಕಾದರೆ ಗುಂಟೂರು ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೋಬೋದು, ಒಂದು 10 ಗ್ರಾಮು. ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ, ಕಲರು ಬರುತ್ತೆ, ರುಚಿನೂ ಇರುತ್ತೆ ಅಂತ. ಪ್ರತಿಯೊಂದು ಸಾಮಾನು ಕೂಡ ಗರ್ಗರಿ ಆಗಬೇಕು, ಅಲ್ಲಿ ತನಕ ನೀವು ಲೋ ಫ್ಲೇಮ್ನಲ್ಲೇ ಹುರ್ಕೊಳ್ಬೇಕು. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾವುದು ಕೂಡ ಕಪ್ಪಾಗಬಾರ್ದು, ಆ ರೀತಿ ನೀವು ಹುರ್ಕೊಳ್ಬೇಕು. ಈಗ ಚೆನ್ನಾಗಿ ಫ್ರೈ ಆಗಿದೆ. ಹಾಗೆ ಒಂದು ಚಿಕ್ಕ ಟೀ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ. ಬಿಸಿ ಇರುವಾಗಲೇ ಸೇರಿಸ್ಕೊಂಡಾಗ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ನಾನು ಕಡಲೆಬೇಳೆ ಉದ್ದಿನಬೇಳೆ ಸೇರಿಸ್ಕೊಂಡಲ್ಲ, ಅದೇ ಟೇಬಲ್ ಸ್ಪೂನಲ್ಲಿ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಕಾಲಷ್ಟು ಹಾಕ್ಕೊಡಿ, ಚೆನ್ನಾಗಿರುತ್ತೆ. ಜೀರಿಗೆ ಎಲ್ಲ ಚಟಪಟ ಅನ್ನೋವರೆಗೂ ಹುರಿಬಾರ್ದು. ಬಾಣಲಿ ಬಿಸಿ ಇರುತ್ತಲ್ಲ ಅದರಲ್ಲೇ ಸಾಕು, ಗರ್ಗರಿ ಆಗುತ್ತೆ. ಜೀರಿಗೆ ಎಲ್ಲ ಒಳ್ಳೆ ಫ್ಲೇವರ್ ಬಿಡುತ್ತೆ. ಈ ರೀತಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕ್ರಿಸ್ಪ್ ಆಗುತ್ತೆ. ಲಾಸ್ಟ್ 2 ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ, ಬೆಚ್ಚಗಾದರೆ ಸಾಕು, ಅದಕ್ಕೋಸ್ಕರ ಲಾಸ್ಟಿಗೆ ಹಾಕ್ಕೋಬೇಕು. ನೀವೇನಾದರೂ ಎಣ್ಣೆ ಹಾಕಿ ಫಸ್ಟೇ ಗಸಗಸೆ ಹಾಕ್ಕೊಂಡ್ಬಿಟ್ರೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ, ಫಸ್ಟು ಅದು ಎಲ್ಲ ಸೀದ್ಬಿಡುತ್ತೆ. ಹಾಗಾಗಿ ಲಾಸ್ಟಿಗೆ ಹಾಕ್ಕೊಳ್ಬೇಕು. ಲಾಸ್ಟಿಗೆ ಸ್ಟವ್ ಆಫ್ ಮಾಡೋ ಟೈಮ್ಗೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೀವು ಮದುವೆ ಮನೆಗಳಲ್ಲೆಲ್ಲ ನೋಡಿರ್ಬೋದು, ಗಟ್ಟಿ ಸಾಂಬಾರು, ತಿಳಿ ಸಾಂಬಾರು ಅಂತ ಹಾಕ್ತಾರೆ. ಗಟ್ಟಿ ಸಾಂಬಾರು ನಾರ್ಮಲಾಗಿ ನುಗ್ಗೆಕಾಯಿ ಸಾಂಬಾರು ಇರುತ್ತೆ, ಇಲ್ಲ ಬಣ್ಣದ ಸೌತೆಕಾಯಿ ಸಾಂಬಾರು ಇರುತ್ತೆ. ಎಷ್ಟು ರುಚಿಯಾಗಿರುತ್ತಲ್ವ, ಸೇಮ್ ಟೇಸ್ಟ್ ಬರುತ್ತೆ. ನೀವು ಬರೀ ನುಗ್ಗೆಕಾಯಿ ಈರುಳ್ಳಿ ಇದ್ದರೆ ಸಾಕು, ಈ ಸಾಂಬಾರನ್ನ ನೀವು ಮನೇಲೇ ಪ್ರಿಪೇರ್ ಮಾಡ್ಕೊಳ್ಬೋದು. ನೋಡಿ, ಇಷ್ಟು ಕ್ರಿಸ್ಪಿಯಾಗಿರಬೇಕು. ಈಗ ನಾನು ಇದನ್ನೆಲ್ಲ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ನೀವೇನಾದರೂ ಜಾಸ್ತಿ ಮಾಡ್ಕೊಳ್ತಾ ಇದ್ದರೆ ಪೌಡರ್ನ ಅರ್ಧ ಜಾರಿಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಳಿ. ಒಂದೇ ಸರ್ತಿ ಎಲ್ಲ ಜಾರಿಗೆ ತುಂಬಿಡ್ಬಿಡಿ, ಸರಿಯಾಗಿ ಪೌಡರ್ ಆಗೋದಿಲ್ಲ. ನಾನು ಸ್ವಲ್ಪ ಕ್ವಾಂಟಿಟಿ ಇರೋದ್ರಿಂದ ಹಾಕ್ಕೊಳ್ತಾ ಇದ್ದೀನಿ ಒಟ್ಟಿಗೆ. ತುಂಬ ನೈಸ್ ಪೌಡ್ರ್ ಮಾಡ್ಕೊಳ್ಳಿ. ಮಾಡಿಕೊಂಡು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡಿ, ಹೊರಗಡೆ ಇಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ನಾವು ಇದನ್ನೆಲ್ಲ ಹೊರಗಡೆ ಇಟ್ಟರೆ ಟೇಸ್ಟ್ ಎಲ್ಲ ಹಾಳಾಗ್ಬಿಡುತ್ತೆ. ಹಾಗಾಗಿ ಈಗ ಪೌಡರ್ ಮಾಡ್ಕೊಂಡು ಬರೋಣ. ಈಗ ಪೌಡರ್ ಆಗಿದೆ ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ನಾನು ಯಾವುದೇ ಕಲರ್ ಏನೂ ಹಾಕಿಲ್ಲ, ಮನೆಯಲ್ಲೇ ಮಾಡಿರೋದು. ತುಂಬ ಮನೆಯೆಲ್ಲ ಸ್ಮೆಲ್ ಬರ್ತಾ ಇರುತ್ತೆ, ಗಮ್ಮಂತ, ಅಷ್ಟು ಚೆನ್ನಾಗಿರುತ್ತೆ. ನೀವು ಮನೆಯಲ್ಲೇ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಮದುವೆ ಮನೆಗಳೆಲ್ಲ ಮಾಡೋದು ಇದೇ ಥರನೇ, ಅಲ್ಲೇ ಹುರಿದು ಅಲ್ಲೇ ಮಾಡ್ಕೊಳ್ತಾರೆ. ಹಾಗಾಗಿ ಅಷ್ಟು ಪರಿಮಳ ಇರುತ್ತೆ ಸಾಂಬಾರು ಕೂಡ. ಈಗ ನಾವು ಇದನ್ನು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. 1 ಕಪ್ಪಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಜನ ಇದ್ದರೆ ಕಾಯಿ ನೋಡಿ ಹಾಕ್ಕೊಳ್ಳಿ, 1 ಕಪ್ ಆದರೆ ಸಾಕಾಗುತ್ತೆ.
3-4 ಟೇಬಲ್ ಸ್ಪೂನಷ್ಟು ಪೌಡರ್ ಹಾಕ್ಕೊತಿದ್ದೀನಿ ಮಾಡ್ಕೊಂಡಿರೋದು. ಸುಮಾರು ಒಂದು 50-75 ಗ್ರಾಮ್ ಬರುತ್ತೆ ಇದು. ಅಷ್ಟಾದರೆ ಸಾಕು. ಸಾಂಬಾರು ಗಟ್ಟಿಯಾಗುತ್ತೆ. ಈಗ ಒಂದು ಗೆಡ್ಡೆ ಬೆಳ್ಳುಳ್ಳಿನ ನಾನು ಹಾಕ್ಕೊಳ್ತಾ ಇದ್ದೀನಿ ರುಬ್ಬೋದಕ್ಕೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿದ್ರಂತೂ ಘಮ ಘಮ ಅನ್ನತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ರುಬ್ಬೋದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಣ. ನೈಸಾಗೆ ಪೇಸ್ಟ್ ಆಗಬೇಕು. ನೈಸಾಗೆ ಪೇಸ್ಟ್ ಆದ್ರೇ ಇದು ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ. ತರಿಯಾಗಿ ರುಬ್ಬೇಡಿ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕಾಗುತ್ತೆ. ನೋಡಿ, ಇನ್ನೊಂದು ಸರ್ತಿ ತೋರಿಸ್ತೀನಿ. ಈ ರೀತಿ ಇರಬೇಕು. ಈಗ ನಾವು ಬಾಣಲೆಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಬಾಣಲೆ ಇಟ್ಟು 1-2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಚಿಕ್ಕ ಟೀ ಸ್ಪೂನಷ್ಟು 3 ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ ಸಾಸಿವೆನ. ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಹಾಕ್ಕೊಳ್ಳಿ. ಅದು ಸಾಸಿವೆ ಚಿಟಪಟ ಅಂತ ಸಿಡಿಬೇಕು. ನೀವು ಸಿಡಿಯೋಕ್ಕೂ ಮುಂಚೆ ಎಲ್ಲನೂ ಹಾಕ್ಬಿಟ್ರೆ ಅದನ್ನು ಫ್ಲೇವರ್ ಇರೋದಿಲ್ಲ. ಸಾಸಿವೆ ಸಿಡ್ದಾಗ್ಲೇ ಒಂಥರ ಫ್ಲೇವರ್ ಚೆನ್ನಾಗಿ ಬರುತ್ತೆ. 1-2-3 ಒಣಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಹಾಗೆ ಒಂದು ಚಿಕ್ಕ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಬೇಕು. ಯಾವುದೂ ಕಪ್ಪು ಮಾಡಬೇಡಿ, ಸೀಸಬೇಡಿ. ಈಗ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ಬೇಕಾದ್ರೆ ಹುಷಾರು, ಮುಖಕ್ಕೆ ಸಿಡಿದ್ಬಿಡುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ನಾನು ಒಂದು 3-4 ಜನಕ್ಕಷ್ಟು ಮಾಡ್ತಾಯಿದ್ದೀನಿ ಸಾಂಬಾರು. ಹಾಗಾಗಿ ಒಂದು 3-4 ನುಗ್ಗೆಕಾಯಿ ತೊಗೊಂಡಿದ್ದೀನಿ. ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೆ. ನೋಡಿ, ಇಷ್ಟು ಸೈಜ್ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ನಾನು ಈ ಒಗ್ಗರಣೆಗೆಲ್ಲ ನುಗ್ಗೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಎಳೆ ನುಗ್ಗೆಕಾಯಿ ಆಗಿರೋದ್ರಿಂದ ತುಂಬ ಬೇಗ ಬೆಂದೋಗ್ಬಿಡುತ್ತೆ. ನೋಡಿ ತಗೊಳ್ಳಿ, ಎಳೆ ನುಗ್ಗೆಕಾಯಿ. ಬಲ್ತಿರೋದಾದರೆ ಸ್ವಲ್ಪ ಬೇಯಬೇಕಾಗತ್ತೆ. ಹಾಗಾಗಿ ಎಳೆ ನುಗ್ಗೆಕಾಯಿ ತಗೊಳ್ಳಿ. ಈಗ ಇದನ್ನೆಲ್ಲ ಒಗ್ಗರಣೆಯಲ್ಲಿ ಹುರ್ಕೊಳ್ಳೋಣ ಸ್ವಲ್ಪ ಹೊತ್ತು. ಜಾಸ್ತಿ ಟೈಮ್ ಹಿಡಿಯೋದಿಲ್ಲ. ಇದೊಂದು 5 ನಿಮಿಷ ಆದಮೇಲೆ ನಾವು ದಪ್ಪ ಕತ್ತರಿಸಿರೋದು 1 ಈರುಳ್ಳಿ ತೊಗೊಂಡಿದ್ದೀನಿ. ತುಂಬ ಚಿಕ್ಕ ಕತ್ತರಿಸ್ಬೇಡಿ, ದಪ್ಪ ಇರಲಿ ಇದು. ಇದನ್ನೆಲ್ಲ ಹಾಕ್ಕೊಳ್ಳೋಣ. ಇದನ್ನು ಕೂಡ ನುಗ್ಗೆಕಾಯಿ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನುಗ್ಗೆಕಾಯಿ ಚಿಕ್ಕ ಬೇಕು ಅಂದರೆ ಚಿಕ್ಕನೂ ಕಟ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಈಗ ಒಂದು ಚಿಕ್ಕ ಟೀ ಸ್ಪೂನಷ್ಟು ಹಳದಿ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಹಾಕಿದ್ರೆ ಚೆನ್ನಾಗಿ ಫ್ಲೇವರ್ ಬರುತ್ತೆ ಅರಿಶಿಣ ಹಾಕೊಳ್ಳೋದ್ರಿಂದ. ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋದ್ರಿಂದ ನುಗ್ಗೆಕಾಯಿಗೆಲ್ಲ ಉಪ್ಪು ಹಿಡಿಯುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ. 2-3 ನಿಮಿಷ ಹುರಿದಾದ್ಮೇಲೆ ನುಗ್ಗೆಕಾಯಿ ಮುಳುಗುವಷ್ಟು ನೀರನ್ನ ಸೇರಿಸ್ಕೋಬೇಕಾಗತ್ತೆ. ಬೇಯಬೇಕಲ್ಲ, ಹಾಗಾಗಿ ಯಾವ ನುಗ್ಗೆಕಾಯಿ ಕೂಡ ಓಪನ್ ಆಗಬಾರ್ದು. ಆ ರೀತಿ ನೀವು ಬೇಯಿಸ್ಕೊಳ್ಬೇಕು. ಆ ರೀತಿ ಬೇಯಿಸ್ಕೊಂಡಾಗ ತಿನ್ನುವಾಗಲೂ ಹಿಡಿ ನುಗ್ಗೆಕಾಯಿ ಚೆನ್ನಾಗಿ ಸಿಗುತ್ತೆ. ಇಲ್ಲಾಂದರೆ ಎಲ್ಲ ಕಲಸ್ಬಿಡುತ್ತೆ. ಎಲ್ಲ ಚೆನ್ನಾಗಿ ತುಂಬ ಬೇಯಿಸ್ಬಿಟ್ರೆ. ಈಗ ಮುಚ್ಚಿ ಬೇಯಿಸ್ಕೊಳ್ಳೋಣ. ಈಗ ಕುದಿ ಬಂದಿದೆ, ಚೆನ್ನಾಗಿ ಕುದ್ದಿದೆ. ಈಗ ನೋಡೋಣ ನುಗ್ಗೆಕಾಯಿ ಬೆಂದಿದೆಯಾ ಇಲ್ವಾ ಅಂತ. ನೀವು ನುಗ್ಗೆಕಾಯಿ ಜೊತೆಗೆ ಆಲೂಗಡ್ಡೆ ಅಥವಾ ಬೇರೆ ತರಕಾರಿ ನಿಮಗೆ ಯಾವುದು ಸೂಟಬಲ್ ಅನಿಸುತ್ತೋ ಅದನ್ನು ನೀವು ಮಿಕ್ಸ್ ಮಾಡಿ ಮಾಡ್ಕೊಳ್ಬೋದು. ನುಗ್ಗೆಕಾಯಿ ಒಂದೇ ಮಾಡಿದ್ರೆ ನುಗ್ಗೆಕಾಯಿ ಒಂದು ಟೇಸ್ಟ್ ಬರುತ್ತೆ. ನೀವು ಬೇರೆ ತರಕಾರಿ ಹಾಕಿದ್ರೆ ಅದ್ರದ್ದು ಟೇಸ್ಟ್ ಬಿಟ್ಕೊಳುತ್ತೆ. ಈಗ ನುಗ್ಗೆಕಾಯಿ ಬೆಂದಿದೆ. ನಾನು ರುಬ್ಕೊಂಡಿರೋ ಮಸಾಲೆ ಎಲ್ಲ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದೇ ತಿಕ್ನೆಸ್ ಬಂದುಬಿಡುತ್ತೆ. ನೀವು ಬೇರೆ ತರಕಾರಿ ಹಾಕಿದ್ರೆ ಇನ್ನೂ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ನುಗ್ಗೆಕಾಯಿ ಇದ್ದರೆ ಸಾಕು. ಒಂದು ಈರುಳ್ಳಿ, ಒಂದು ನುಗ್ಗೆಕಾಯಿ ಇದ್ದರೆ ಸಾಕು. ಈಗ ನಾನು ಬೇಳೆನ ಬೇಯಿಸ್ಕೊಂಡಿದ್ದೆ, ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೇಳೆಗೆ ಅರಿಶಿನ ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಂಡಿದ್ದೆ, ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ದಪ್ಪ ಕಟ್ ಮಾಡಿರೋದು ಒಂದು ನಾಟಿ ಟೊಮೆಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಚೂರು ರುಚಿಗೆ ಉಪ್ಪು. ಮೊದಲೇ ಸ್ವಲ್ಪ ನುಗ್ಗೆಕಾಯಿ ಹಾಕಿದ್ವಲ್ಲ, ಹಾಗಾಗಿ ಈಗ ಒಂದು ಸ್ವಲ್ಪ. ಹಾಗೆ ಹುಣಸೆಹಣ್ಣು ಹುಳಿ ಬಿಡ್ತಾಯಿದ್ದೀನಿ. ಈ ಸಾಂಬಾರಿಗೆ ಹುಳಿ ಸ್ವಲ್ಪ ಮುಂದಿರಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಹುಣಸೆಹಣ್ಣು ಹುಳಿ ಸ್ವಲ್ಪ ಜಾಸ್ತಿ ಬಿಟ್ಕೊಂಡು 1 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಚಿಕ್ಕದಾದರೆ ಟೊಮೆಟೊ 2 ತಗೊಳ್ಳಿ, ದಪ್ಪದಾದರೆ ಒಂದೇ ಸಾಕು. ಈಗ ತಿಕ್ನೆಸ್ ಸ್ವಲ್ಪ ಜಾಸ್ತಿ ಆಯಿತು ಅನಿಸ್ತು ನನಗೆ, ಹಾಗಾಗಿ ಚೂರು ನೀರು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ತಿಕ್ನೆಸ್ ಎಷ್ಟು ಬೇಕು ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ನಾನು ಬೆಲ್ಲ ಹಾಕ್ಕೋತಾ ಇದ್ದೀನಿ. ನೀವು ಹುಣಸೆಹಣ್ಣು ಎಲ್ಲೆಲ್ಲಿ ಬಿಡ್ತೀರೋ ಅಲ್ಲಿ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಬೇಕು. ಆಗಲೇ ರುಚಿ ಬ್ಯಾಲೆನ್ಸ್ ಆಗುತ್ತೆ. ಹುಳಿ ಇದ್ದರೆ ಹುಳಿ ಆಗಿಬಿಡುತ್ತೆ, ಇಲ್ಲ ಸಿಹಿ ಅಂದರೆ ಸಿಹಿ ಆಗಿಬಿಡುತ್ತೆ. ಹಾಗಾಗಿ ಹುಳಿ ಸಿಹಿ ಎರಡೂ ಮಿಕ್ಸ್ ಆಗಿರಬೇಕು. ಆವಾಗಲೇ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ. ಹುಣಸೆ ಹುಳಿ ಎಷ್ಟು ಬಿಡ್ತೀರೋ ಹಾಗೆ ಬೆಲ್ಲ ಕೂಡ ಮಿಕ್ಸ್ ಮಾಡಬೇಕಾಗತ್ತೆ. ಆವಾಗಲೇ ತುಂಬ ಚೆನ್ನಾಗಾಗೋದು. ನೋಡಿ, ಇವಾಗ ಸಾಂಬಾರು ತುಂಬ ಚೆನ್ನಾಗಿ ಕುದೀತಾ ಇದೆ. ಮನೆಯೆಲ್ಲ ಪರಿಮಳ ಹಾಗೆ ಘಮ ಅಂತ ಬರ್ತಾ ಇದೆ. ಈ ರೀತಿ ಕುದಿಬೇಕು ಚೆನ್ನಾಗಿ. ನೋಡಿ, ನುಗ್ಗೆಕಾಯಿ ಒಂದು ಕೂಡ ಓಪನ್ ಆಗಿಲ್ಲ,
ಅಷ್ಟು ಚೆನ್ನಾಗಿ ಬೆಂದಿದೆ ಕೂಡ, ಓಪನ್ ಆಗಿಲ್ಲ. ಟೊಮೆಟೊ ಎಲ್ಲ ಮೊದಲೇ ಹಾಕ್ಬೋದಲ್ವಾ, ಯಾಕೆ ಹಾಕಲ್ಲ ಅಂತ ಕೇಳ್ಬೋದು. ಟೊಮೆಟೊ ಎಲ್ಲ ಗಟ್ಟಿ ಆಗಿಬಿಡುತ್ತೆ. ಇನ್ನು ಲಾಸ್ಟಿಗೆ ಹಾಕ್ಕೊಂಡ್ರೆ ಆ ಬಿಸಿಗೇ ಟೊಮೆಟೊ ಎಲ್ಲ ಮೆಲ್ಟ್ ಆಗಿಬಿಡುತ್ತೆ. ಹಾಗಾಗಿ ಕೊನೆಗೆ ಹಾಕ್ಕೊಂಡ್ರು ಓಕೆ. ಟೊಮೆಟೊ ನಾವು ಹುಣಸೆಹಣ್ಣು ಹುಳಿ ಎಲ್ಲ ಬಿಟ್ಟಿರ್ತೀವಲ್ಲ, ಏನು ತೊಂದರೆ ಇಲ್ಲ. ಈಗ ಸಾಂಬಾರು ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಮದುವೆ ಮನೆ ಶೈಲಿಯ ನುಗ್ಗೆಕಾಯಿ ಸಾಂಬಾರು. ಇದು ನಾನು ವಿಡಿಯೋದಲ್ಲಿ ಹೇಳ್ಬೋದು ತುಂಬ ಚೆನ್ನಾಗಿದೆ, ಹಾಗಿದೆ, ಹೀಗಿದೆ ಅಂತ. ಮಾಡಿದ್ಮೇಲೆ ಗೊತ್ತಾಗೋದು. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಅದರ ಪರಿಮಳ ಹೇಗಿದೆ ನೋಡಿ, ಟೇಸ್ಟ್ ಹೇಗಿದೆ ನೋಡಿ, ತುಂಬ ರುಚಿಯಾಗಿರುತ್ತೆ. ಹಾಗೆ ಎಲ್ಲರೂ ಕೇಳ್ತಾರೆ ಇದ್ರ ರೆಸಿಪಿನ ಹೇಗೆ ಮಾಡಿದ್ರಿ ಅಂತ. ಈ ರೀತಿ ಪೌಡರ್ ಮಾಡಿ ಮನೇಲಿ ಇಟ್ಕೊಂಡ್ಬಿಟ್ರೆ, ನೀವು ಸಡನ್ನಾಗೆ ಒಂದು 2-3 ತರಕಾರಿ ಇದ್ದರೆ ಸಾಕು, ಹಾಕಿ ಈ ಪೌಡರ್ ಹಾಕಿ ಪಟ್ ಅಂತ ಮಾಡ್ಕೊಂಡ್ಬಿಡ್ಬೋದು ಸಾಂಬಾರನ್ನ. ಅಷ್ಟು ಈಸಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇಂಗಲ್ಲೂ ಕೂಡ ಒಗ್ಗರಣೆ ಕೊಟ್ಕೊಳ್ಬೋದು. ಇಂಗು ಬೇಡ ಅಂತ ಅಂದರೂ ಹೀಗೆ ಮಾಡ್ಕೊಳ್ಬೋದು. ಹಿಂಗೆ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಪರಿಮಳ ಜಾಸ್ತಿ ಆಗುತ್ತೆ. ಮತ್ತು ಇನ್ನೇನು ನೋಡ್ತಾ ಇದ್ದೀರಾ, ಮನೆಯಲ್ಲೇ ಮಾಡುವಂಥ ಸಾಂಬಾರಪ್ಪ. ಇನ್ನೇನು ಅದು ಬೇಕು ಇದು ಬೇಕು ಅಂತ ಏನೂ ಇಲ್ಲ. ಆರಾಮಾಗಿ ಮನೆಯಲ್ಲೇ ಸಿಗುವಂಥ ಎಲ್ಲ ಇಂಗ್ರೀಡಿಯೆಂಟ್ಸಿಂದ ಮಾಡಿರೋ ಈಸಿ ಸಾಂಬಾರು. ಹೋಗಿ ತೊಗೊಂಡು ಬಂದು ಮಾಡಿ ನೋಡಿ ಹೇಗಿದೆ ಅಂತ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.